ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಶೇಷ ಅಡಿಗೆಯಲ್ಲಿ ಚಾನಲಲ್ಲಿ ಎಂಥ ವಿಶೇಷ ಅಂತಂದರೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಟ್ ಟೇಸ್ಟ್ ಮಾತ್ರ ಹಬ್ಬ ಅನ್ನೋ ಥರ ಇರುತ್ತೆ. ಸೊ ಇದು ಸ್ವೀಟ್ ಬಂದುಬಿಟ್ಟು ಪ್ರಸಾದಕ್ಕೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಸೈಡ್. ಬಟ್ ಅದೇ ಪ್ರಸಾದನ ನಾನಿವಾಗ ಮನೆಯಲ್ಲಿ ನೀವು ಪ್ರಸಾದಕ್ಕಾದರೂ ಇಡ್ಬೋದು, ಅಥವಾ ಹಾಗೆ ಇನ್ ಕೇಸ್ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಸಡನ್ನಾಗಿ ಟೈಮ್ ಇಲ್ಲ ಅಂತ ಅನ್ನೋ ಟೈಮಲ್ಲಿ ನೀವು ಇದನ್ನು ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದಂಥದ್ದು. ಸೊ ಬನ್ನಿ, ಯಾಕೆ ತಡ ಮಾಡೋದು, ನೋಡೋಣ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಮೊದಲಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ತುಂಬ ಮೇಯ್ನ್ ಇಂಗ್ರೀಡಿಯೆಂಟ್ ಆ್ಯಕ್ಚುಲಿ ತುಪ್ಪ ತುಂಬ ಬೇಕಾಗುತ್ತೆ ಇದಕ್ಕೆ. ಸೊ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಉದ್ದುದ್ದಕ್ಕೆ ಸ್ವಲ್ಪ ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದ್ಯಾಟ್ ನಮಗೆ ದೊಡ್ಡದಾಗಿ ಲೈಕ್ ಪೀಸಸ್ ಜಾಸ್ತಿ ದೊಡ್ಡದಾಗಿರಬಾರ್ದು, ಅದಕ್ಕೋಸ್ಕರ. ಸೊ ಇವಾಗ ಅದೇ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಏನು ನಾವು ತೆಗೆದಿಟ್ಕೊಂಡ್ವಿ ಡ್ರೈ ಫ್ರೂಟ್ಸ್ನ, ಮತ್ತು ಸ್ವಲ್ಪ ತುಪ್ಪ ಮಿಕ್ಕಿತ್ತಲ್ವ, ಅದಕ್ಕೇ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ತುಂಬ ಲೋ ಫ್ಲೇಮಲ್ಲಿ ಹುರಿಕೊಳ್ತಾ ಇರಬೇಕು, ಹಸಿ ವಾಸನೆ ಹೋಗೋವರೆಗೂ. ಈಗ ಆಲ್ರೆಡಿ ಪಕ್ಕದ ಮನೆಗೆಲ್ಲನೂ ವಾಸನೆ ಹರಡಿರುತ್ತೆ. ಯಾಕೆ ಅಂತಂದರೆ ತುಪ್ಪದಲ್ಲಿ ನಾವು ಡ್ರೈ ಫ್ರೂಟ್ಸ್ ಉರಿಯುವಾಗಲೇ ಏನೋ ಸ್ವೀಟ್ ಮಾಡ್ತಿದ್ದಾರೆ ಈ ಮನೆಯಲ್ಲಿ ಅಂತ ಹಿಂಟ್ ಹೋಗಿಬಿಟ್ಟಿರುತ್ತೆ. ಅದು ಅಲ್ಲದೆ ನೀವು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡುವಾಗ ಕೂಡ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡಿ, ಆ್ಯಕ್ಚುಲಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ಇದು ಹಸಿ ವಾಸನೆ ಹೋದ ನಂತರ ಸ್ವಲ್ಪ ಗೋಧಿ ಹಿಟ್ಟು ಬಣ್ಣ ಚೇಂಜ್ ಆಗುತ್ತೆ, ಗೋಧಿ ಬಣ್ಣಕ್ಕೆ ಬರುತ್ತೆ. ಅದು ಗೋಧಿ ಹಿಟ್ಟನ್ನ ಉರಿತಾ ಅದರಲ್ಲಿರೋ ತುಪ್ಪ ಕೂಡ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಟೇಜ್ವರೆಗೂ ನಾವು ಹುರಿಬೇಕು. ಎಷ್ಟು ಅಂತಂದರೆ ನಾವು ಎಷ್ಟು ತುಪ್ಪ ಹಾಕಿದ್ವಿ ಅಷ್ಟು ತುಪ್ಪನೂ ಹೊರ ಬರುತ್ತೆ ಅಂತಂದರೆ ನೀರು ಆಯಿಲ್ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ನಾವು ಹುರಿಬೇಕಾಗುತ್ತೆ. ಮತ್ತು ನಾನು ಯಾವ ಮೆಷರ್ಮೆಂಟಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೆ ಅದೇ ಮೆಷರ್ಮೆಂಟಲ್ಲಿ ಸಕ್ಕರೆ ಕೂಡ ತೊಗೊಳ್ಬೇಕು. ಸಕ್ಕರೆ ನನಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು, ಸ್ವಲ್ಪ ನಾನು ಕಡಿಮೆ ಪ್ರಿಫರ್ ಮಾಡ್ತೀನಿ ಸ್ವೀಟ್ನ, ಅದಕ್ಕೋಸ್ಕರ 1/4 ಕಪ್ ಅಷ್ಟೇ ನಾನು ಸಕ್ಕರೆ ಹಾಕ್ಕೊಂಡಿದ್ದೆ. ಈಗ ಸಕ್ಕರೆ ಹಾಕ್ಕೊಂಡಿದ್ದೀವಲ್ಲ, ನಾವು ಇಲ್ಲಿ ಶುಗರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಬೇಗ ಆಗುತ್ತೆ ಅದಿನ್ನೂ. ಸೊ ಇಲ್ಲಿ ಶುಗರ್ ಮೆಲ್ಟ್ ಆಗೋವರೆಗೂ ನಾವು ಹಾಗೇ ತಿರುಗಿಸ್ತಾ ಇರಬೇಕಾಗುತ್ತೆ. ಸೊ ಶುಗರ್ ಮೆಲ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದ ನಂತರ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲನೂ. ಸೊ ಈಗ ನಮಗೆ ಶುಗರ್ ಮೆಲ್ಟ್ ಆಗಿದೆ. ನಾನು ಯಾವ ಕಪ್ಪಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮೆಷರ್ ಮಾಡಿಕೊಂಡೆ ಅದೇ ಕಪ್ಪಲ್ಲಿ ನೀರು ಕೂಡ ತೊಗೊಂಡಿದ್ದೀನಿ. ಸೊ ನೀರು ಈ ಗೋಧಿ ಹಿಟ್ಟಿನ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸ್ಟೇಜಲ್ಲಿ ಗೋಧಿ ಹಿಟ್ಟು ಅನ್ನೋದು ತುಂಬ ಸಾಫ್ಟ್ ಆಗುತ್ತೆ. ಲೈಕ್ ಕಣ್ಣಿಗೆ ಕಾಡಿಗೆ ಹಚ್ತೀವಲ್ಲ, ಆ ಕಾಡಿಗೆ ಎಷ್ಟು ಸಾಫ್ಟ್ ಇರುತ್ತೆ ಅಷ್ಟೇ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ನಮಗೆ ಇಲ್ಲಿ. ಸೊ ಇವಾಗ ನೀರು ನೋಡಿ ಎಷ್ಟು ಬೇಗ ಆವಿ ಆಗೋಯ್ತು. ಸೊ ಅದೆಲ್ಲನೂ ಗೋಧಿ ಹಿಟ್ಟು ಹೀರ್ಕೊಂಡಿರುತ್ತೆ. ಸೊ ಇಲ್ಲಿ ಗಂಟು ಕಟ್ಟಿದ ಹಾಗೆ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಟ್ ನಮಗೆ ಎಲ್ಲೂ ಗಂಟು ಕಟ್ಟೋದಿಲ್ಲ. ಇಲ್ಲಿ ಎಷ್ಟು ನೀರು ಹಾಕಿದರೂ ಕೂಡ ಗೋಧಿ ಹಿಟ್ಟು ಹೀರ್ಕೊಂಡು ಬಿಡುತ್ತೆ. ಸೊ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ನೀರು ಹಾಕ್ಕೊಳ್ಬೋದು. 1 ಕಪ್ ಗೋಧಿ ಹಿಟ್ಟಿಗೆ 1.5 ಕಪ್ಪು ಹಾಕ್ಕೊಳ್ಬೋದು. ಆಗ ಏನು ರನ್ನಿಂಗ್ ಕನ್ಸಿಸ್ಟೆನ್ಸಿ ಏನು ಆಗೋದಿಲ್ಲ, ಗಟ್ಟಿನೇ ಬರುತ್ತೆ. ಗಟ್ಟಿ ಬರುತ್ತೆ ಅಂತಂದರೆ ಸಾಫ್ಟಾಗಿರುತ್ತೆ, ಗಟ್ಟಿ ಆಗೋದಿಲ್ಲ ಇದು. ಸೊ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತಂತಂದರೆ ನಾ ಹೇಳಿದ್ನಲ್ಲ, ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತೀವಲ್ಲ ಅಷ್ಟು ನುಣ್ಣಗಿರುತ್ತೆ. ಸೊ ಈಗ ನಾವು ತುಪ್ಪ ಹಾಕ್ಕೊಂಡಿರೋದ್ರಿಂದ ತುಂಬ ಬೇಗನೆ ತಳ ಬಿಡ್ತು ಇದು. ಸೊ ಇದು ಆ್ಯಕ್ಚುಲಿ ಈ ಸ್ಟೇಜಲ್ಲಿ ನಮಗೆ ಕರೆಕ್ಟಾಗಿ ಹದ ಸಿಕ್ಕಿದೆ. ಸೊ ಈ ಸ್ಟೇಜಲ್ಲಿ ನಾವು ಸ್ಟವ್ನ ಟರ್ನ್ ಆಫ್ ಮಾಡ್ಕೊಳ್ಬಹುದು. ಇಲ್ಲ ಇನ್ನೂ ಸ್ವಲ್ಪ ಹಸಿ ವಾಸನೆ ಅಂತ ಅನ್ನಿಸ್ತಿದೆ ಅಂತಂದರೆ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹಂಗೆ ಕದಲಿಸ್ತಾ ಇರಿ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಕನ್ಸಿಸ್ಟೆನ್ಸಿ ಸರಿ ಹೋಗಿದೆ. ಸೊ ಈಗ ನಾನು ಇಳಿಸ್ಕೊಳ್ತಿದ್ದೀನಿ. ಇಷ್ಟೇ ಸಾಕು. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ನೋಡಿ, ಸುಮ್ಮನೆ ಹಾಗೆ ಬಿಸಿ ಇದ್ದರೂ ಕೂಡ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಕಟ್ತಿದೆ ಅಲ್ಲ. ಸೊ ಅಷ್ಟೇ ಸಾಫ್ಟಿಗಿರುತ್ತೆ ಅದು ಮುಗಿಯೋವರೆಗೂ. ನೋಡಿ, ತುಪ್ಪ ಕೈಗೆ ಆಲ್ರೆಡಿ ಅಂಟ್ಕೊಳ್ತಾ ಇದೆ.
ಇದಕ್ಕೆ ಎಷ್ಟು ತುಪ್ಪ ಹಾಕ್ತೀವಿ ಅದರ ಪ್ರಕಾರ ನಮಗೆ ಟೇಸ್ಟ್ ಅನ್ನೋದು ಬರುತ್ತೆ. ಸೊ ನಿಮ್ಮ ಇಷ್ಟದ ಪ್ರಕಾರ ನಿಮಗೆ ಟೇಸ್ಟಿಗೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೋದು ತುಪ್ಪನ. ಸೊ ತುಪ್ಪ ಎಷ್ಟು ತಗೊಳ್ತೀರೋ ಅದಕ್ಕೆ ಶುಗರ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ನನಗೆ ಕಡಾ ಪ್ರಸಾದ ರೆಡಿಯಾಗಿದೆ. ಸೊ ನಾನು ಎಲ್ಲ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ಕಡಾ ಪ್ರಸಾದ ಅಂತ ಕರೀತಾರೆ ನಾರ್ತ್ ಇಂಡಿಯನ್ ಸೈಡ್. ನಾವು ಗೋಧಿ ಹಿಟ್ಟಿನ ಹಲ್ವಾ ಅಂತ ಕೂಡ ಕರಿಬೋದು ಇದಕ್ಕೆ. ಸೊ ಇನ್ನು ಯಾಕೆ ತಡ, ನೋಡಿದ್ರಲ್ಲ ಎಷ್ಟು ಹೆಮ್ಮೆಯಾಗಿದೆ. ನೀವು ಕೂಡ ಪ್ರಿಪೇರ್ ಮಾಡಿ ಮತ್ತು ಟೇಸ್ಟ್ ಮಾಡಿ ಹೇಳಿ ನನಗೆ ನಿಮಗೆ ಯಾವ ಥರ ಬಂತು ಅಂತ, ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಈ ಥರನೇ ಯಮ್ಮಿ ರೆಸಿಪೀಸೊಂದಿಗೆ ಮತ್ತೆ ಇನ್ನೊಂದು ಸರಿ ಸಿಗ್ತೀನಿ. ಬಾಯ್ ಬಾಯ್. ಅಬ್ಬಾ ಸೂಪರಾಗಿದೆ, ಯಮ್ಮಿ.